ಪ್ರಕಟಣೆ ಯಾರು ಕೊಡ್ತಾರಪ್ಪ ಅಂದ್ರೆ ವಿಜಯೇಂದ್ರವರು ಕೊಡ್ತಾರೆ. ನಮ್ಮ ಮುಖ್ಯ ಗುರಿ ಕಾಂಗ್ರೆಸ್ಸನ್ನು ಸೋಲಿಸೋದು, ಕಾಂಗ್ರೆಸ್ನ ಭ್ರಷ್ಟಾಚಾರ ಹೊರಗೆ ಹಾಕೋದು, ನಾವು ಒಗ್ಗಟ್ಟಾಗಿರೋದು. ಒಗ್ಗಟ್ಟಾಗಿದ್ದರೆ ಮಾತ್ರ ನಾವು ಕಾಂಗ್ರೆಸ್ಸನ್ನು ಗೆಲ್ಲಕ್ಕೆ ಸಾಧ್ಯ. ಸರಿ ಅದ, ಕರೆ ಅದದು. ಅದು ಅಧ್ಯಕ್ಷರು ಯಾರು ಅನ್ನೋದಕ್ಕೆ ಇಲ್ಲಿ ನಾವೆಲ್ಲ ಕೂಡಿ ನಿರ್ಧಾರ ಮಾಡ್ತೀವಿ. ಅಲ್ಲಿರೋರು ಯಾರು? ವಿಜಯೇಂದ್ರ ಅವರು. ಸಹಜವಾಗಿ ವಿಜಯೇಂದ್ರ ಅವರು ತಮ್ಮ ಅಧ್ಯಕ್ಷ ಗಾದಿಯ ಹಾದಿಯನ್ನು ಸುಗಮ ಮಾಡ್ಕೊಂಡು ಅಂತ ಈಗಾಗಲೇ ಹಲವು ಸಲ ಈ ವಿಷಯ ಚರ್ಚೆ ಮಾಡಿದ್ದೀವಿ. ಇಲ್ಲ, ನಿಶ್ಚಿತವಾಗಿಯೂ ಅವ್ರನ್ನ ಇಳಿಸೋದು ಸುಲಭ ಇಲ್ಲ. ಯಾಕಂದರೆ ಯಡಿಯೂರಪ್ಪನವ್ರು ಅದನ್ನು ಒಪ್ಪೋದಿಲ್ಲ ಅಂತೇಳಿ. ಯಾಕಂದರೆ ಈ ಸಭೆಯಲ್ಲೇ ಅರವಿಂದ್ ಲಿಂಬಾವಳಿ ಅವರು ಭಾಗವಹಿಸಿದ್ದಾರೆ, ಜೊತೆಗೆ ಸುನೀಲ್ ಕುಮಾರ್ ಅವರು ಇದ್ದಾರೆ, ಡಿ ವಿ ಸದಾನಂದ ಗೌಡರು ಇದ್ದಾರೆ, ಗೋವಿಂದ ಕಾರಜೋಳರವರು ಇದ್ದಾರೆ, ಸಿ ಟಿ ರವಿ ಅವರು ಇದ್ದಾರೆ, ಎನ್ ರವಿಕುಮಾರ್ ಅವರು ಇದ್ದಾರೆ. ಇವರೆಲ್ಲರೂ ವಿರೋಧ ಮಾಡಿದವರು. ಮತ್ತು ಯಡಿಯೂರಪ್ಪನವರ ಒಳಗಿಂದೊಳಗೆ ವಿರೋಧ ಮಾಡಿ ಬೇಡಪ್ಪ ನಮಗಣ್ಣು ಅಂತ ಮನಸ್ಥಿತಿ ಅವರು. ಸಿ ಟಿ ರವಿ ಅವರು ಮೇಲ್ಪದರಲ್ಲಿ ಬೇಕಂತ ಹೇಳಿದ್ರು, ಒಳಪದರಲ್ಲಿ ಬೇಡಪ್ಪ ಅನ್ನುವಂಥದ್ದು. ಅರವಿಂದ್ ಲಿಂಬಾವಳಿ ಅವರು ವಿರೋಧಿಗಳು, ವಿರೋಧಿ ಭಿನ್ನ ಗುಂಪಿನ ಗುಡಿಸ್ಕೊಂಡವರು. ಇವರೆಲ್ಲ ಇವತ್ತಲ್ಲಿ ಕೂಡಿದರು. ಮತ್ತು ಸಾಮೂಹಿಕ ನಾಯಕತ್ವ ಯಾರ? ಅದರಲ್ಲೇ ಪ್ರಹ್ಲಾದ್ ಜೋಶಿ ಅವರು ಅಲ್ವೇನು ಸಾಮೂಹಿಕ ನಾಯಕರಾಗಲಿಲ್ವ ಅವರು ಅನ್ನುವಂಥ ಪ್ರಶ್ನೆ. ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡಿಸ್ಲಿಕ್ಕೆ ಹಚ್ಚಿದ್ದಾರೆ, ಕೂಡಿ ಹೋಗೋರು ಅಂತೇಳಿ. ಹೈಕಮಾಂಡಿಗೆ ಗೊತ್ತದ ಯಡಿಯೂರಪ್ಪನವ್ರು ಬದುಕಿ ಸರಿಸೋರು ಸುಲಭ ಇಲ್ಲ ಅಂತೇಳಿ. ಹೀಗಾಗಿ ಯಡಿಯೂರಪ್ಪ